ಹಲೋ ಗೈಸ್, ನಾವಿವತ್ತು ಬಂದೇವಿ 7 ಸುತ್ತಿನ ಕೋಟೆ ನೋಡಕ. ದ್ಯಾಟ್ ಈಸ್ ನಥಿಂಗ್ ಬಟ್ ಚಿತ್ರದುರ್ಗಿನ ಕಲ್ಲಿನ ಕೋಟೆ. ಬೆಳಿಗ್ಗೆ ಜಲ್ದಿ ಎದ್ದ ರೆಡಿಯಾಗಿ PG ಬಿಟ್ನಿ. ಆಮೇಲೆ ನನ್ನ ಫ್ರೆಂಡ್ ಅಲ್ಲೇ ಬಸ್ ಸ್ಟಾಪ್ದಾಗ ವೇಟ್ ಮಾಡತ್ತಿದ್ಲು ನನ್ನ ಸಲುವಾಗಿ ಅಂತ. ಸೊ ಅಲ್ಲಿ ಹೋಗಿ ಇಬ್ರು ಕೂಡಿ ಬಸ್ ಹತ್ತಿ ಮೆಟ್ರೋ ಸ್ಟೇಷನ್ ತನಕ ಹೋದ್ವಿ. ಥಂಡಿಗೆ ಬಿಸಿ ಬಿಸಿ ಚಾ ಕುಡಿಬೇಕಂತ ಅನ್ಸ್ತಿತ್ತು. ಸೊ ಮಸ್ತ್ ಚಾ ಕುಡಿದ್ ನಾವು ಮೆಟ್ರೋ ಬೋರ್ಡ್ ಮಾಡಿದ್ವಿ ಟುವರ್ಡ್ಸ್ ನಾಗಸಂದ್ರ ರೀಚ್ ಆದಮೇಲೆ ಅಲ್ಲೇ ನಾಷ್ಟ ಮಾಡ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬ್ಯಾಂಗ್ಳೂರಿಂದ ಚಿತ್ರದುರ್ಗ ಅರೌಂಡ್ 207 ಕಿಲೋಮೀಟರ್ಸ್ ಐತಿ. ಸೊ ನಮಗೆ 3 to 4 hours ತಗೊಂತ ಚಿತ್ರದುರ್ಗ ರೀಚ್ ಆಗಾಕ. ಫುಲ್ ಜರ್ನಿ ಎಲ್ಲ ಎಂಜಾಯ್ ಮಾಡ್ಕೊಂಡು ನಾವು ಅರೌಂಡ್ 11:30 ಚಿತ್ರದುರ್ಗ ರೀಚ್ ಆಗಿದ್ವಿ. ಫೋರ್ಟ್ ಒಳಗೆ ಹೋಗಕ್ಕೆ ಎಂಟ್ರಿ ಟಿಕೆಟ್ಸ್ ಬೇಕಿತ್ತು. ಸೊ ಅಲ್ಲೇ ಆನ್ಲೈನ್ ಟಿಕೆಟ್ ಸಿಸ್ಟಮ್ ಇತ್ತು. ನಾವು ಸ್ಕ್ಯಾನ್ ಮಾಡ್ಕೊಂಡು ಪರ್ ಹೆಡ್ 20 ರೂಪೀಸ್ ಕೊಟ್ಟು ಟಿಕೆಟ್ಸ್ ತೊಗೊಂಡು ಒಳಗಡೆ ಹೋದ್ವಿ. ನಿಮಗೆ ಬೇಕಂದ್ರೆ ಅಲ್ಲಿ ನೀವು ಗೈಡ್ನು ತೊಗೋಬೋದ. ಫೋರ್ಟ್ ಬಗ್ಗೆ ಜಾಸ್ತಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕಿತ್ತಂದ್ರೆ. ಬಟ್ ಹವೆವರ್ ನಾವು ಗೈಡ್ ತೊಗೊಂಡಿರಲಿಲ್ಲ. ಚಿತ್ರದುರ್ಗ ಫೋರ್ಟ್ಗೆ ಇನ್ನೊಂದು ಹೆಸರು 7 ಸುತ್ತಿನ ಕೋಟೆ. ಇಲ್ಲಿ 7 ಲೇಯರ್ಸ್ ಆಫ್ ವಾಲ್ಸ್ ಅದಾವ ಒಂದ್ರೊಳಗೊಂದ. ಇದರಿಂದ ಈ ಕೋಟೆ ಫುಲ್ ಸೆಕ್ಯೂರ್ ಆಗಿತ್ತು. ನಾವು ಫಸ್ಟ್ ನೋಡಕ್ಕೆ ಹೋಗಿದ್ದ ಮದ್ದು ಬೀಸೋ ಕಲ್ಲು. ಇಲ್ಲಿ ಗನ್ ಪೌಡರ್ ತಯಾರು ಮಾಡ್ತಾ ಇದ್ರು. ಇಲ್ಲಿ 4 ಬೀಸೋ ಕಲ್ಲುಗಳು ಇದಾವೆ. ಅಲ್ಲಿಂದ ನಾವು ನೋಡಕ್ಕೆ ಹೋಗಿದ್ದ ಹಳೆ ಕಾಲದ ಜೈಲ್ನ. ಹೋಗ್ಬೇಕಾದ್ರೆ ನಮ್ಗೆ ಬಸವಣ್ಣನ ಗುಡಿ ಸಿಕ್ಕಿತ್ತು. ಇದ್ರ ಹೆಸರು ಬಂದ್ಬಿಟ್ಟು ಒಂದು ಕಲ್ಲಿನ ಬಸವಣ್ಣ, ಯಾಕಂದ್ರೆ ಇದು ಒಂದ ಕಲ್ಮೆ ಮಾಡಿದಾರಂತ. ಇದ ನೋಡ್ರಿ ಆವಾಗಿನ ಕಾಲದ ಸೆರೆಮನೆ. ಇಲ್ಲಿಂದ ವ್ಯೂ ಫುಲ್ ಮಸ್ತ್ ಕಾಣದಿತ್ತು. ಇಲ್ಲಿ ನಮಗೊಂದು ತೋಪ್ ಕೂಡ ನೋಡಕ್ ಸಿಕ್ಕಿತ್ತು. ಇಲ್ಲಿಂದ ನೆಕ್ಸ್ಟ್ ನೋಡಕ್ ಹೋಗಿದ್ದ ಬೊಂಬೆ ಮಂಟಪ. ಇದ್ರ ವಿಶೇಷತೆ ಏನಂತಂದ್ರ ರಾಜರ ಆನೆಗಳು ಕುದುರೆಗಳು ಯುದ್ಧದಲ್ಲಿ ಏನಾದ್ರು ಮರಣ ಹೊಂದಿದ್ರ ಅವ್ರ ಮೆಮೋರಿಯಲ್ ಆಗಿ ಕಟ್ಸಿ ಪೂಜೆ ಮಾಡ್ತಾ ಇದ್ರು. ಇಲ್ಲಿ ನಮಗ್ ಜ್ಯೋತಿರಾಜ್ ಸಿಕ್ಕಿದ್ರು, ಕರ್ನಾಟಕಸ್ ಫೇಮಸ್ ರಾಕ್ ಕ್ಲೈಂಬರ್, ಆಲ್ಸೋ ಕಾಲ್ಡ್ ಅಸ್ ಕೋತಿರಾಜ್. ಇವರು ಫೇಮಸ್ 830 ಫೀಟ್ ಜೋಗ್ ಫಾಲ್ಸ್ ನ ಕೂಡ ಹತ್ತಿದ್ದಾರೆ. ಇವರು ಸುಮಾರು ಸರ್ತಿ ಜೋಗ್ ಫಾಲ್ಸ್ ಒಳಗಡೆ ರೆಸ್ಕ್ಯೂ ಮಿಷನ್ಸ್ ಕೂಡ ಮಾಡಿದ್ದಾರೆ. ಇಲ್ಲಿ ಎಲ್ಲಾ ಮೇನ್ ಬಾಗ್ಲಿ ಎದುರುಗಡೆ ದೊಡ್ಡ ಗಾಡಿ ಐತಿ. ಬಿಕಾಸ್ ಅಟ್ಯಾಕ್ ಮಾಡಕ್ ಬಂದವ್ರಿಗೆ ಹಿಂದ್ ಓಡೋಗಿ ಬಾಗ್ಲಾ ಹೊಡಿಯೋಕ್ ಸ್ಟ್ರೆಂತ್ ಸಿಗ್ಬಾರ್ದಂತ. ಈಗ ನಾವು ಮೇಲ್ದುರ್ಗ ರೀಚ್ ಆದ್ವಿ. ಇದ ಲಾಸ್ಟ್ ಡೋರ್, ದಟ್ ಈಸ್ 7th ಡೋರ್. ಇಲ್ಲಿ ಎಲ್ಲ ರಾಜರ ಫ್ಯಾಮಿಲಿ ಇರ್ತಿದ್ರು. ಆಮೇಲೆ ಇಲ್ಲಿ ಏಕನಾಥೇಶ್ವರಿ ಟೆಂಪಲ್ ಐತಿ. ಈ ಓಕ್ಲಿ ಹೊಂಡದಾಗ ಹಳೆ ಕಾಲದಾಗ ಎಲ್ಲ ಕಲರ್ಸ್ ಅದು ಹಾಕಿ ಇಲ್ಲೇ ಹೋಳಿ ಆಟ ಆಡ್ತಾ ಇದ್ರು. ನಾವ್ ಈಗ ಅದಕ್ಕೆ ಹೋಳಿ ಅಂತೀವಿ, ಬಟ್ ಹಳೆ ಕಾಲದಾಗ ಅದಕ್ಕೆ ಓಕ್ಲಿ ಅಂತ ಇದ್ರು. ಇದ ಪ್ಲೇಸ್ದಾಗ ಒಂದು ಕ್ಯಾಂಟೀನ್ ಐತಿ. ಏನಾದ್ರು ತಿನ್ನಾಕ್ ಕುಡಿಯಾಕ್ ಬೇಕಂದ್ರೆ ಇಲ್ಲೇ ತಗೋಬೇಕು, ಯಾಕಂದ್ರೆ ಮತ್ ಬೇರೆ ಕಡೆ ಎಲ್ಲಿ ಶಾಪ್ ಇಲ್ಲ. ಈಗ ನಾವು ಗುಡ್ಡದ ಮ್ಯಾಗ ಇರೋ ಹಿಡಿಂಬೇಶ್ವರ ಟೆಂಪಲ್ ನೋಡಕ್ ಹೊಂಟೇವಿ. ಇದ ಕೋಟೆದಾಗ ಫೇಮಸ್ ಮೂವೀಸ್ ಲೈಕ್ ನಾಗರ ಹಾವು, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಇವೆಲ್ಲ ಶೂಟ್ ಮಾಡಿದಾರು. ಇಲ್ಲಿಂದ ಸರೌಂಡಿಂಗ್ ವ್ಯೂ ಫುಲ್ ಮಸ್ತ್ ಕಾಣತ್ತಿತ್ತು. ಇದ ನೋಡ್ರಿ ಹಿಡಿಂಬೇಶ್ವರಿ ಟೆಂಪಲ್. ಗುಡಿ ಒಳಗೆ ಫುಲ್ ತಂಪ್ ಅನ್ಸತ್ತಿತ್ತು, ಯಾಕಂತಂದ್ರೆ ಎಲ್ಲಾನು ಕಲ್ಲಿಂದ ಮಾಡಿದ್ರಲ್ಲ, ಅದಕ್ಕೆ ಫುಲ್ ಕೂಲ್ ಆಗಿತ್ತು ಒಳಗಡೆ. ಈ ಗುಡಿ ಒಳಗ ಶಿವನ ಆರಾಧನೆ ಮಾಡ್ತಾರು. ಸೊ ನಾವು ಗರ್ಭಗುಡಿ ಒಳಗೆ ಹೋಗಿ ಶಿವನ ದರ್ಶನ ತಗೊಂಡ ತೀರ್ಥ ತಗೊಂಡ್ ಬಂದ್ವಿ. ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದ ಸಂಪಿಗೆ ಸಿದ್ದೇಶ್ವರ ಟೆಂಪಲ್ಗ. ಈ ಟೆಂಪಲ್ ನನ್ನ ಒನ್ ಆಫ್ ದ ಫೇವ್ರೆಟ್ ಪ್ಲೇಸ್ ಇನ್ ದಿಸ್ ಚಿತ್ರದುರ್ಗ ಫೋರ್ಟ್. ಈ ಮೇನ್ ಡೋರ್ ದಾಟಿದ ಕೂಡಲೇ ನಾ ಯಾವುದೋ ಬ್ಯಾರೆ ಲೋಕಕ್ಕೆ ಹೋದಂಗೆ ಫೀಲ್ ಆಗತ್ತಿತ್ತು ನನಗೆ. ಅಷ್ಟು ಮಸ್ತ್ ಇತ್ತು ನೋಡಾಕ. ನೀವೇನಾದ್ರೂ ಚಿತ್ರದುರ್ಗ ಫೋರ್ಟ್ ನೋಡಕ್ ಬಂದ್ರೆ ಈ ಸ್ಪಾಟ್ ನೋಡೋದ್ ಮರ್ಯಾಕ್ ಹೋಗ್ಬೇಡ್ರಿ. ಇಲ್ಲಿ ಕೂಡ ಶಿವನ ದೇವಸ್ಥಾನನ ಇತ್ತು. ಇಲ್ಲಿ ಮಂದಿ ಭಾಳ ಶಿವನ ಆರಾಧಕರಾಗಿದ್ರು. ಅದಕ್ಕ ಈ ಕೋಟೆದಾಗ ಭಾಳ ಶಿವನ ಗುಡಿ ಅದಾವ. ನಂಗಂತೂ ಈ ಪ್ಲೇಸ್ ಬಿಟ್ಟು ಹೋಗಕ್ ಮನ್ಸೇ ಆಗತ್ತಾಗಿತ್ತು, ಯಾಕಂದ್ರೆ ಅಷ್ಟು ಪೀಸ್ಫುಲ್ ಆಗಿತ್ತು ಈ ಪ್ಲೇಸ್. ಈ ಗುಡ್ಡದ ಮ್ಯಾಗ ಕುದುರೆ ಹೆಜ್ಜೆ ಅದಾವು. ಇದ್ರ ಹೆಲ್ಪ್ಲೇನ ಮಂದಿ ಮ್ಯಾಗ ಹತ್ಕೊಂಡ ಚಿತ್ರದುರ್ಗದ ಟಾಪ್ ವ್ಯೂ ನೋಡಕ್ ಹೋಗ್ತಾರು. ನಾವು ಟ್ರೈ ಮಾಡಿದ್ವಿ, ಕರೆ ಆಗ್ಲಿಲ್ಲ ನಮ್ಗೆ. ಅರ್ಧ ಹಾದಿಗೆ ಹೋಗಿ ಹೊಳ್ ಬಂದ್ವಿ. ಇದು ಬಂದ್ಬಿಟ್ಟ ಖಜಾನೆ ಇಡೋ ಪ್ಲೇಸ್ ಅಂತ. ಇಲ್ಲಿ ಕೆಲವೊಂದು ತೆಗ್ಗ ಐತಿ. ಆ ತೆಗ್ದಾಗ ಬಂಗಾರ ಬೆಳ್ಳಿ ಎಲ್ಲ ಇಡ್ತಾ ಇದ್ರು. ಇದ್ರ ಮ್ಯಾಗ ಒಂದ್ ದೇವ್ರ ಮೂರ್ತಿ ಇಟ್ಟ ಹೊರಗಿಂದ ಬಂದವ್ರಿಗಿದ್ದ ದೇವಸ್ಥಾನ. ಖರೆ ಒಳಗ್ ನೋಡಿದ್ರ ಎಲ್ಲ ಬಂಗಾರ ಬೆಳ್ಳಿ ಇರ್ತಿದ್ದು.
ವೀರ ಮದಕರಿ ನಾಯಕಗ ಇಬ್ರು ಹೆಂಡ್ತೀರ. ಹೈದರ್ ಅಲಿ ಮೋಸವಾಗಿ ಕೋಟೆನ್ ಗೆದ್ದಾಗ ರಾಣಿಯವ್ರನ್ನ ಎಲ್ಲಿ ದಾಸಿಯಾಗಿ ಮಾಡ್ತಾರಂತ ರಾಣಿಯವರ ಮನನೊಂದ ಇಲ್ಲಿ ಸಾವನ್ನಪ್ಪಿದ್ರು. ಅವಾಗಿಂದ ಈ ಹೊಂಡದ ಹೆಸರು ಅಕ್ಕ ತಂಗಿ ಹೊಂಡ ಆಯ್ತು. ಇಲ್ಲಿಂದ ನಾವು ನೆಕ್ಸ್ಟ್ ನೋಡಕ್ ಹೋಗಿದ್ದ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಈ ಟೆಂಪಲ್ ಹೋಗೋ ಹಾದಿ ಬಹಳ ಮಸ್ತ್ ಆಗಿತ್ತು. ಬಂಡೆ ಕೆಳಗಿಂದ ರಸ್ತೆ, ಆ ಕಡೆ ಈ ಕಡೆ ಕಲ್ಲಿನ ಗಾಡಿ, ನಡಕ್ ಹಾದಿ, ಗ್ರೀನ್ರಿ ಏಕ್ ನಂಬರ್ ಫೀಲ್ ಇತ್ತು. ಈ ಗುಡಿ ಹೋಗಕ್ಕೆ ಭಾಳ ಮ್ಯಾಗ ಹತ್ತೋದಿತ್ತು. ಸೊ ನಮಗೆ ಸಾಕಾಗಿ ಅಲ್ಲೇ ಚಿಪ್ಸ್ ಜ್ಯೂಸ್ ಅದು ತಿನ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುಂತು. ಈ ಗುಡಿ ಮುಂದೆ ಒಂದು ಹೊಂಡ ಐತಿ. ಇದನ್ನ ನೀರು ಯೂಸ್ ಮಾಡ್ಕೊಂಡು ಫಾರ್ಮಿಂಗ್ ಎಲ್ಲ ಮಾಡ್ತಾ ಇದ್ರು. ಈಗ ನಾವು ಫೇಮಸ್ ಒನಕೆ ಓಬವ್ವನ ಕಿಂಡಿ ನೋಡಕ್ಕೆ ಹೊಂಟೇವಿ. ನನ್ನ ಬ್ಲಾಗ್ದಾಗ ಏನಾದರೂ ತಪ್ಪು ಇನ್ಫೋ ಇತ್ತು ಅಂತಂದ್ರೆ ಕ್ಷಮಿಸ್ರಿ. ನಾನು ಫಸ್ಟ್ ಟೈಮ್ ಬ್ಲಾಗ್ ಮಾಡತ್ತೀನಿ ಆ್ಯಂಡ್ ಈ ಫೋರ್ಟ್ ಬಗ್ಗೆ ಇನ್ಫಾರ್ಮೇಷನ್ ನಾನು ಬೇರೆ ಯೂಟ್ಯೂಬ್ ಚಾನಲ್ಸಿಂದ ನೋಡೇನಿ. ಸೊ ತಪ್ಪಿದ್ರೆ ಕ್ಷಮಿಸ್ರಿ. ಇಲ್ಲಿ ಹೋಗ್ಬೇಕಾದ್ರೆ ಒಂದು ವಾಟರ್ ಸೋರ್ಸ್ ಸಿಕ್ಕಿತ್ತು. ಇದಕ್ಕೆ ತಣ್ಣೀರ್ ದೋಣಿ ಅಂತ ಕರೀತಾರು. ಇಲ್ಲಿ ಸತತವಾಗಿ ಕುಡಿಯೋ ನೀರು ಬರ್ತಾ ಇರ್ತೈತಿ. ಅದು ಫುಲ್ ತಂಪು. ಇದನ್ನ ನೋಡ್ರಿ, ಹೈದರ್ ಅಲಿ ಸೇನೆ ಕಲ್ವಾಗಿ ಬರ್ತಾ ಇದ್ದಂತ ಕಿಂಡಿ. ಒನಕೆ ಓಬವ್ವ ಯಾರಂತಂದ್ರೆ ಅಕ್ಕಿ ಸಾಮಾನ್ಯ ಚಿತ್ರದುರ್ಗ ಕೋಟೆಯ ಸೈನಿಕನ ಹೆಂಡತಿ ಇರ್ತಾಳು. ಅಕ್ಕಿನ ಗಂಡ ಊಟಕ್ಕೆ ಬಂದಿರ್ತಾನು. ಕುಡಿಯೋ ನೀರ್ ಖಾಲಿ ಆಗಿದ್ ನೋಡಿ ಅಕ್ಕಿ ತಣ್ಣೀರ್ ದೋಣಿ ಕಡೆ ಹೋಗ್ತಿರ್ತಾಳು ನೀರ್ ತಗೊಂಬರಾಕ. ಆವಾಗ ಹೈದರ್ ಅಲಿ ಸೈನ್ಯ ಕಲ್ಲ ಹಾದಿಂದ ಬರೋದ್ ನೋಡಿ ತನ್ನ ಗಂಡಗ ಇನ್ಫಾರ್ಮ್ ಮಾಡಕಂತ ಹೋಗ್ತಾಳು. ಆದ್ರ ಪತಿನ ಊಟದ್ರಿಂದ ಹೆಂಗ್ ಎಪ್ಸೋದಂತ ವಿಚಾರ ಮಾಡಿ ತಾನ ಒನಕೆ ತಗೊಂಡ ಯುದ್ಧಕ್ಕೆ ನಿಂದಿರ್ತಾಳ. ಇದ ಕಿಂಡಿಯಿಂದ ಬರ್ತಾ ಇರೋ ಹೈದರ್ ಅಲಿ ಸೈನ್ಯರ್ನ ಸಾಯಿಸಿ ಹೆಣಗಳ ರಾಶಿ ಹಾಕ್ತಾಳು. ಚಿತ್ರದುರ್ಗ ಕೋಟೆನ ರಕ್ಷಣೆ ಮಾಡುವಾಗ ಸಾವನ್ನಪ್ತಾರು. ಅದಕ್ಕೆ ಅವರನ್ನ ವೀರ ಒನಕೆ ಓಬವ್ವ ಅಂತ ಕರೀತಾರು. ಇಲ್ಲಿಗೆ ಮುಗೀತು ನಮ್ದು ಚಿತ್ರದುರ್ಗ ಫೋರ್ಟ್ ಟೂರ್. ಫೋರ್ಟ್ ಎಲ್ಲ ಸುತ್ತಾಡಿ ಫುಲ್ ಸುಸ್ತಾಗಿತ್ತು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಬ್ಯಾಕ್ ಟು ಬ್ಯಾಂಗ್ಳೂರ್. ತುಮಕೂರ್ಗೆ ರೀಚ್ ಆಗಿ ನಾವು ನಮ್ದು ರಾತ್ರಿ ಊಟ ಮಾಡ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದ ಸಿದ್ಧಗಂಗಾ ಮಠಕ್ಕೆ. ನಾವು ಮಠಕ್ಕೆ ಹೋಗೋಷ್ಟಿಗೆ ಭಾಳ ರಾತ್ರಿ ಆಗಿತ್ತು. ಸೊ ಮ್ಯಾಗಿರೋ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕಾಗಲಿಲ್ಲ. ಹಂಗೆ ಹೊರಗಡೆಯಿಂದ ದರ್ಶನ ತೊಗೊಂಡು ಬಂದ್ವಿ. ಅರೌಂಡ್ 11 o'clock ನಾವು ಮಾಧವರ ಮೆಟ್ರೋ ಸ್ಟೇಷನ್ ಬೋರ್ಡ್ ಮಾಡಿದ್ವಿ. ಆಮೇಲೆ 11:45 ಹಂಗೆಲ್ಲ ಆಗಿತ್ತು. ನಾವು KR ಪುರ ಮೆಟ್ರೋ ಸ್ಟೇಷನ್ ಡಿಬೋರ್ಡ್ ಮಾಡಿದ್ವಿ. ಮೆಟ್ರೋ ಸ್ಟೇಷನಿಂದ ನಮ್ಮ PG ಬರುವಾಗ ನಮಗೆ ಟ್ರಾಫಿಕ್ ಸಿಕ್ಕಿತ್ತು. ರಾತ್ರಿ 12 ಆದರೂ ಇಲ್ಲಿ ಟ್ರಾಫಿಕ್ ತಪ್ಪಿದ್ದಲ್ಲ. 12:30 ಹಾಗೆಲ್ಲ ನಾ PG ರೀಚ್ ಆದ್ನಿ. ನನ್ನ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್.